ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬ ಜನ ಒಂದು ಪ್ರಶ್ನೆ ಕೇಳ್ತಿರೋದೇನೆಂದರೆ, ನನಗೆ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಪೂರ್ತಿ SLC ರಿಸಲ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾಯಿದ್ರಿ. ಸೊ ಅದನ್ನು ಪೂರ್ತಿ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋನಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ನೋಡಿ, ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ. ಆಲ್ರೆಡಿ ನಾನು ಡೇಟು ಕೂಡ ಹೇಳಿದ್ದೆ. ಸೊ ಆದರೂ ಇನ್ನೂ ಕೆಲವು ಸ್ಟೂಡೆಂಟ್ಸ್ ಏನಂದರೆ ಒಂದು ಮೇ 29 ಅಂತ ಇದ್ರಿ. ಮೇ 29 ಈ ಡೇಟ್ಗೆ ಕನ್ಫರ್ಮ್ ಆಗಿದೆ ರಿಸಲ್ಟು, ಇದೇ ಡೇಟ್ ಬರುತ್ತೆ ಅಂತ ಹೇಳ್ತಾಯಿದ್ರಿ. ಸೊ ಅದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿನ ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಚಾನಲ್ನ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆಲ್ಮೋಸ್ಟ್ ರಿಸಲ್ಟ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿನ ಇದರಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ರಿಸಲ್ಟು ನೋಡಿ, ನಾನು ಕೊಟ್ಟಿರೋ ಡೇಟ್ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ಕೊಟ್ಟಿರೋ ಡೇಟ್ಸು ಮೇ 2 ಆ್ಯಂಡ್ ಮೇ 6, ಈ 2 ಡೇಟ್ನ ನಾನು ಕೊಟ್ಟಿರೋದು. ಸೊ ವರದಿಗಳ ಪ್ರಕಾರ ಏನಂದರೆ ಏಪ್ರಿಲ್ ಲಾಸ್ಟ್ ವೀಕ್ ಆರ್ ಮೇ ಫಸ್ಟ್ ವೀಕ್ ಅಂತ ಹೇಳೋರೆ. ಸೊ ಅದಕ್ಕಾಗಿ ಎಲೆಕ್ಷನ್ 26 ಇದೆ, ನೆನಪಿರಲಿ. ಸೊ ಯಾವುದೇ ರಿಸಲ್ಟ್ ಅನೌನ್ಸ್ ಮಾಡಬೇಕಂದ್ರೂ 2 or 3 ಡೇಸ್ ಹಿಂದೆಯೇ ನಮಗೆ ಮಾಹಿತಿನ ನೀಡ್ತಾರೆ. ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸರ್ಕ್ಯುಲರ್ನ ಹೊರಡಿಸ್ತಾರೆ, ಅಂದರೆ ಸುತ್ತೋಲೆನ ಹೊರಡಿಸ್ತಾರೆ. ಈ ರಿಸಲ್ಟ್ದಂದು ಇಷ್ಟು ಗಂಟೆಗೆ ನಾವು ರಿಸಲ್ಟ್ ಬಿಡ್ತಾ ಇದ್ದೀವಿ ಅಂತ. ನೋಡಿ, ಮೊದಲಿಗೆ ಇವಾಗ ಮೇ 29 ಇದು ರಿಸಲ್ಟ್ ಬರುತ್ತಾ ಅಂತ ಕೇಳಿದ್ರಿ. ಸೊ ಬನ್ನಿ, ಇದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ನಿಮಗೆ. ನೋಡಿ, ವೈಟ್ ಹಾಳೆ ತೊಗೊತಾ ಇದ್ದೀನಿ. ಸೊ ಕರೆಕ್ಟಾಗಿ ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೇರೆ ಎಲ್ಲೂ ನೀವು ಗಮನ ಹರಿಸ್ಬೇಡಿ. ನಾನು ಆಲ್ರೆಡಿ ನಿನ್ನೇನು ಹೇಳಿದ್ದೀನಿ ವಿಡಿಯೋದಲ್ಲಿ. ಸೊ ಇವತ್ತು ಇನ್ನೊಂದು ಸತಿ ಕ್ಲಾರಿಟಿ ಕೊಡ್ತೀನಿ, ಕರೆಕ್ಟಾಗಿ ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಮೊದಲಿಗೆ ಮೇ 29 ಇದನ್ನು ಫುಲ್ ಕ್ಲಿಯರ್ ಮಾಡ್ತೀನಿ. ನೋಡಿ, ಅಕಾರ್ಡಿಂಗ್ ಟು ಈ ವರದಿಗಳ ಪ್ರಕಾರ ಮೇ 29ಗೆ ಬರುತ್ತಾ ಅಂತ ಕೇಳೋದಿದ್ರೆ ನಾನು ಹೇಳ್ತೀನಿ. ಸೊ 30 to 40% ಚಾನ್ಸಸ್ ಇದೆ ಬರೋದು. 50% ಹೇಳ್ತಾ ಇಲ್ಲ, ನಾನು ಅರ್ಧನೂ ಹೇಳ್ತಾ ಇಲ್ಲ. ಯಾಕೆ 30% ಇದೆ ಅಂತ ಕೇಳಿದರೆ, ಸೊ ವರದಿಗಳ ಪ್ರಕಾರ ಏನಿದೆ ಅಂದರೆ ಏಪ್ರಿಲ್ ಲಾಸ್ಟ್ ವೀಕ್ ಅಂತ ಕೊಟ್ಟವ್ರೆ, ಅಂದರೆ 4ನೇ ವಾರ. ಸೊ ಅದಕ್ಕಾಗಿ ಅವ್ರು ಬಿಡ್ಬೋದು. ಸೊ ಅಷ್ಟು ಕನ್ಫರ್ಮೇಷನ್ ಅಂತೂ ನಿಜವಾಗ್ಲೂ ಇಲ್ಲ ಅದು. ಯಾಕಂದರೆ ಎಲೆಕ್ಷನ್ ಆಗಿ ಇನ್ನೂ 26ಗೆ ಎಲೆಕ್ಷನ್ ಆಗುತ್ತೆ, ಅಷ್ಟು ಬೇಗ ಅವರು ಅನೌನ್ಸ್ ಮಾಡೋದು ತುಂಬ ರೇರ್, ಅದು ಆಗಿಲ್ಲ ಯಾವತ್ತೂ ಆ ಥರ. ಸೊ ಅದಕ್ಕೆ ನೋಡೋಣ. ನನ್ನ ಪ್ರಕಾರ 30 to 40% ಇದೆ. ಯಾಕಂದರೆ ಅದು ಬೇರೆ 29ಗೆ ಮಂಡೇ ಇರುತ್ತೆ. ಅವತ್ತಂದರೆ ಸೋಮವಾರ ಇರುತ್ತೆ. ಹೌದು, 29ಗೆ ನೀವು ಗಮನಿಸಿದಂಗೆ 2000 ಈ 23, ಆಮೇಲೆ 22, ಅದಾದಮೇಲೆ 20, 19, 17 ಈ ಇಯರ್ನ ರಿಸಲ್ಟ್ ಎಲ್ಲನೂ ಮಂಡೇನೇ ಬಂದಿದೆ. ಸೊ ಅದೊಂದು ಗಮನದಲ್ಲಿರಲಿ. ಸೊ ಮಂಡೇನೇ ರಿಸಲ್ಟ್ ಬರುವ ಎಲ್ಲ ಸಾಧ್ಯತೆ ಇದೆ. ಸೊ ಮಂಡೇ ಅಂದರೆ ನಿಮ್ಗೆ ನೋಡಿ, ಈ ಏಪ್ರಿಲ್ 29 ಮಂಡೇ ಇದೆ. ನೆಕ್ಸ್ಟು ಏಪ್ರಿಲ್ 6ಕ್ಕೆ ಮಂಡೇ ಇದೆ. ಸೊ ಅಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮಂಡೇನೇ ಅತಿ ಹೆಚ್ಚು ರಿಸಲ್ಟ್ ಬಂದಿರೋದೇ ಮಂಡೇ, ಅಂದರೆ ಸೋಮವಾರನೇ ರಿಸಲ್ಟ್ ಬಂದಿದೆ. ಸೊ ಅಲ್ಲೂ ಚೂರು ನಾವು ಹೋಪ್ ಇಡ್ಬೋದು, ಚೂರು ಬರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ಖಂಡಿತ ಬರೋದಿಲ್ಲ ಅದು ನನ್ನ ಪ್ರಕಾರ. ಸೊ ನನಗೂ ಚೂರು ಸ್ವಲ್ಪ ಹೋಪ್ ಇದೆ. ಯಾಕಂದರೆ ಲಾಸ್ಟ್ ವೀಕ್ ಅಂತ ಹೇಳೋರಲ್ಲ. ಸೊ ಅದಕ್ಕಾಗಿ ಅಷ್ಟೇ. ಹಿಂಗೆ ಬಿಟ್ಟರೆ ನಾನು ಕೊಟ್ಟಿರೋ ಡೇಟ್ಗಳು ಹೇಳಿದ್ದೀನಿ. 2ನೇ ತಾರೀಕು, ತಪ್ಪಿದ್ರೆ 6ನೇ ತಾರೀಕು ಅಂತ. ಸೊ ಬನ್ನಿ, ಇವಾಗ ಶಿಕ್ಷಣ ಇಲಾಖೆ ಏನಂದರೆ 2-3 ದಿನ ಮುಂಚೆನೇ ಸರ್ಕ್ಯುಲರ್ನ ಹೊರಡಿಸ್ತಾರೆ. ಸರ್ಕ್ಯುಲರ್ ಎಲ್ಲಿ ಬಿಡ್ತಾರೆ ಅಂದರೆ ಅಫಿಷಿಯಲ್ ವೆಬ್ಸೈಟು ನಿಮಗೆಲ್ಲರೂ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದರೆ ಅದು ಮಾಹಿತಿ ಕೊಡ್ತೀನಿ ಬನ್ನಿ. ಎಲ್ಲಿರುತ್ತೆ ಆ ಸರ್ಕ್ಯುಲರು, ಯಾವಾಗ ಬರುತ್ತಂತ ಅಲ್ಲಿ ಟಕ್ಕಂತ ಸೂಚನೆ ಬಿಟ್ಬಿಡ್ತಾರೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಿನ್ನು.
ಬನ್ನಿ ಅದನ್ನು ತೋರಿಸ್ತೀನಿ ಹೆಂಗಿದೆ, ಎಲ್ಲಿರುತ್ತೆ, ಯಾವಾಗ ಬರುತ್ತೆ ಅಂತ. ನಾನು ವೀಡಿಯೋ ಮಾಡಿ ಹೇಳ್ತೀನಿ. ಸೊ ಆದರೂ ನಿಮಗೂ ಒಂದು ಐಡಿಯಾ ಇರಲಿ, ಅವಾಗ ಹೋಗಿ ಚೆಕ್ ಮಾಡ್ತಾಯಿರಿ. ಬನ್ನಿ ಓನಲ್ಲಿಗೆ. ಮೊದಲಿಗೆ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಸೊ ಎಲ್ಲರ ಫೋನಲ್ಲಿ ಇರುತ್ತೆ, ಕರೆಕ್ಟಾಗಿ ನೋಡಿ. ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ನಾನು ಆಲ್ರೆಡಿ ಇಲ್ಲೊಂದು ಟೈಪ್ ಮಾಡಿದ್ದೀನಿ. ಸೊ ಇದನ್ನೇ ನೀವು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇದು ಅಫಿಷಿಯಲ್ ವೆಬ್ಸೈಟು. ಸೊ ಬನ್ನಿ ಅದನ್ನು ಜಸ್ಟ್ ಟ್ಯಾಪ್ ಮಾಡಿ. ನೋಡಿ ಫಸ್ಟಲ್ಲೇ ಅದೊಂದು ಲಿಂಕ್ ಬರುತ್ತೆ ನೋಡಿ, ಇಲ್ಲಿದೆ. ಈ ಲಿಂಕ್ನ ಜಸ್ಟ್ ಟ್ಯಾಪ್ ಮಾಡಿ. ಇಲ್ಲಿ ನೋಡಿ ಸರ್ಕ್ಯುಲರ್ಗಳನ್ನ ನಿಮಗೆ ಒಂದು SSLC PUC ಏನೇ ಸಂಬಂಧಪಟ್ಟ ಒಂದು ವಿಷಯ ಇದ್ರೂ ಅದು ಬರೋದೇ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ. ನೋಡಿ ಅಫಿಷಿಯಲ್ ವೆಬ್ಸೈಟೇ ಒಂದು ಸ್ಟಾರ್ಟ್ ಆಗುತ್ತೆ ನೋಡಿ. ಇರಿ ಈ ಕಡೆ ಮಾಡ್ಕೊತೀನಿ ನೋಡಿ. ಹಿಂಗೆ ತಿರ್ಸ್ಕೊತಾ ಇದ್ದೀನಿ, ಸ್ವಲ್ಪ ಕ್ಲಾರಿಟಿ ಸಿಗೋಲ್ಲ, ಜಾಸ್ತಿ ಕ್ಲಾರಿಟಿ ಇಟ್ಕೊಂಡು ನೋಡಿ. ಇಲ್ಲಿ ಒಂದು ರೀಡ್ ಮೋರ್ ಲೇಟೆಸ್ಟ್ ನ್ಯೂಸ್ ಅಂತ ಇಲ್ಲಿದೆ. ಇದೇ ನಿಮಗೆ ಒಂದು ಸರ್ಕ್ಯುಲರ್ ಬಿಡುವಂಥ ಒಂದು ಜಾಗಗಳು. ಬನ್ನಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ. ಇವಾಗ ನೋಡಿ ರೀಡ್ ಮೋರ್ ಮೇಲೆ ಟ್ಯಾಪ್ ಮಾಡಿ. ಬಂತು ನೋಡಿ. ಇವಾಗ ಪ್ರೆಸೆಂಟ್ ಏನೇನಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟವ್ರೆ ನೋಡಿ. ಎಲ್ಲ ಮಾಹಿತಿನೂ ಇಲ್ಲಿದೆ. ಇವಾಗ ನಿಮ್ಮ ಒಂದು SLC ನೋಡೋದಾದರೆ ನೋಡಿ ಎಲ್ಲ ಮಾಹಿತಿನೂ ಇಲ್ಲಿ ಬರುತ್ತೆ. ನೀವು ಜಸ್ಟ್ ನೋಡಿ ಇವಾಗ ಒಂದು ನೋಡಿ ಸುಮ್ಮನೆ ಒಂದು PDF ಜಸ್ಟ್ ನೀವು ಒಂದು ಇವಾಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. PDF ಇಮಿಡಿಯೇಟ್ಲಿ ಡೌನ್ಲೋಡ್ ಆಗುತ್ತೆ. ನಿಮ್ಮದು ಕೂಡ ಹಿಂಗೆ ಬರುತ್ತೆ ರಿಸಲ್ಟ್, ಹೆಂಗೆ ಯಾವ ಥರ ಅಂತ ಇದೇ ಥರ PDF ಬರುತ್ತೆ ನೋಡಿ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಮಿಡಿಯೇಟ್ಲಿ PDF ಹೋಗೇ ಬಿಡುತ್ತೆ ನೋಡಿ. ಇದೊಂದು ಸೆಕೆಂಡ್ PUC ಇದು ನೋಡಿ. ಇಲ್ಲಿದೆ ಸುತ್ತೋಲೆ ಅಂತ ಈ ಥರ ವರ್ಡ್ಸ್ ಇರ್ತಾರೆ ಅವರು. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ್ದೀನಿ. ಸೊ 2ನೇ ತಾರೀಕು ಆರ್ 6ನೇ ತಾರೀಕು ಇದು ನನ್ನ ಒಂದು ಕನ್ಫರ್ಮ್ ಡೇಟ್ಸು. ಸೊ ಬಿಟ್ಟರು 29ಗೆ ಜಸ್ಟ್ ವೆಯ್ಟ್ ಮಾಡೋಣ, ಸ್ವಲ್ಪ ಹೋಪ್ ಇಡೋಣ, ಅಷ್ಟೊಂದೇನು ಬೇಡ. ಅಲ್ಲಿವರೆಗೂ ನಿಮ್ಮದೇನಿದ್ರು ನೀವು ಕೆಲಸಗಳನ್ನ ಮಾಡ್ಕೊಳ್ಳಿ. ಸೊ ಜಾಸ್ತಿ ಯಾರು ಈ ಒಂದು ದಿನ ಬಂದು ಸರ್ಚ್ ಮಾಡಿಕೊಂಡು ಸೊ ಎಲ್ಲ ಒಂದು ಸುಳ್ಳು ಮಾಹಿತಿನೇ ಕೊಡ್ತಾ ಇದ್ದಾರೆ ಎಷ್ಟೋ ಜನ. ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ವ್ಯೂಸು ಲೈಕ್ಸ್ಗೋಸ್ಕರ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ, ಒಳ್ಳೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಬಂದು ಏನು ಸರ್ಚ್ ಮಾಡ್ಕೋಬೇಡಿ. ನಾನು ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಬಿಟ್ಟರೆ ಒಂದು ವೇಳೆ ಟಕ್ ಅಂತ ನಿಮ್ಗೆ ಬಿಡ್ತೀನಿ, ನಿಮಗೆ ನೋಟಿಫಿಕೇಷನ್ನು ಇಮಿಡಿಯೇಟ್ಲಿ ಬಂದುಬಿಡುತ್ತೆ. ಇನ್ನೇನೇ ಇದ್ದರೂ ನನಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಮಾಡಿ. ಇದು ತುಂಬ ಜನ ಮಾಡಿದರು ಸರ್, ಈ ಒಂದು ಸೋಮವಾರನೇ ಬರುತ್ತೆ 29ಕ್ಕೆ ಎಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಸೊ ಖಂಡಿತ ಒಂದು ಚಾನ್ಸಸ್ ತುಂಬ ಲೆಸ್ ಇದೆ. ಸೊ ಅದೇನು ಟೆನ್ಷನ್ ಬೇಡ ನಿಮಗೆ. ನಾನು ಒಂದು ಅಫಿಷಿಯಲ್ನ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮ್ಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗುತ್ತೆ, ಅದಕ್ಕಾಗಿ ಹೇಳ್ತಾ ಇರೋದು. ಇನ್ನೇನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.